ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು:
ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 144116. ಯಾರು ಕರೆ ಮಾಡಬಹುದು? ವ್ಯತ್ಯೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ ಧರಣಿ ನಿರತರು ಕನಿಷ್ಠ ವೇತನ 30,000 ನಿಗದಿಪಡಿಸಿದರು. ನಿವೃತ್ತರಿಗೆ ಸೇವಾ ಭದ್ರತೆ ಕೊಡಬೇಕು. 10 ವರ್ಷ ಮೇಲ್ಪಟ್ಟ ಸೇವೆ ಸಲ್ಲಿಸಿದ ನೌಕರರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನೇಮಕಾತಿ ಮಾಡಬೇಕು. ಬೀದರ್ ಮಾದರಿಯಲ್ಲಿ ಸಹಕಾರ ಸಂಘದ ಮೂಲಕ ವೇತನ ಪಾವತಿಸಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಬೇಕು. ಹಿಂದಿನಂತೆ 100 ವಿದ್ಯಾರ್ಥಿಗಳಿಗೆ 5 ಜನ ಅಡುಗೆ ಸಿಬ್ಬಂದಿ ಇರಬೇಕು. ಖಾಯಂ ನೌಕರರ ಸ್ಥಳದಲ್ಲಿ ಮಾತ್ರ ಖಾಯಂ ನೌಕರರ ವರ್ಗಾವಣೆ ಮಾಡಬೇಕು. ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಹಾಸ್ಟೆಲ್ ನೌಕರಿಗೆ ಕನಿಷ್ಠ ವೇತನ 31,000 ರೂಪಾಯಿ ನಿಗದಿ ಮಾಡಬೇಕು. ಹಾಸ್ಟೆಲ್ ನೌಕರಿಗೆ ಕನಿಷ್ಠ ವೇತನ 31,000 ರೂಪಾಯಿ ನಿಗದಿ ಮಾಡಬೇಕು. ಹಾಸ್ಟೆಲ್ ನೌಕರಿಗೆ ನಿವೃತ್ತಿವರೆಗೂ ಸೇವಾ ಭದ್ರತೆ ಕೊಡಬೇಕು. ಹಾಸ್ಟೆಲ್ ನೌಕರಿಗೆ ನಿವೃತ್ತಿವರೆಗೂ ಸೇವಾ ಭದ್ರತೆ ಕೊಡಬೇಕು. 10 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದ ನೌಕರಿಗೆ ಕ್ಷೇಮಾಭಿವೃದ್ಧಿಯಲ್ಲಿ ನೇಮಕಾತಿ ಮಾಡಬೇಕು. 10 ವರ್ಷ
ವಾಸ್ತವಗಳಿಗೆ ದುಡಿದ್ರು ಪ್ರಕೃತಿಗೆ ನೌಕರರು ಇವತ್ತು 4 ವರ್ಷದಿಂದ ಈ ನೌಕರರಿಗೆ ವೇತನ ಹೆಚ್ಚಿಗೆ ಮಾಡಿದ್ರು. ಹೀಗಾಗಿ ನೌಕರರು ಭಾಳಷ್ಟು ಕಷ್ಟದಾಗಿದ್ದಾರೆ. ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೆವು, 1 ವರ್ಷ ಹಿಡಿದು ನಾವು ಗಟ್ಟಿಬಿಟ್ಟಿದ್ದೆವು, ಮಿನಿಮಮ್ ಕನಿಷ್ಠ ವೇತನ 31,000. ಹೋದ ಬೆಳಗಾವಿ ಅಧಿವೇಶನದಾಗ ಲಾಡ್ ಅವರು ಹೇಳಿದ್ರು 31,000 ವೇತನ ಈ ಸಲ ನಿಮಗೆ ನಿಗದಿ ಮಾಡ್ತೇವೆ ಅಂತ. ಅಲ್ಲದೆ ಈ ಸಲ ಅಧಿವೇಶನೇ ಆಗೋಯ್ತು. ಈ ಅಧಿವೇಶನಕ್ಕೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪರು ಮತ್ತು BCM ಇಲಾಖೆ ಮಂತ್ರಿಗಳು ಇಬ್ಬರು ಬಂದು ನಿಮ್ಗೆ ಜನವರಿ ತಿಂಗಳಾಗ ಸಭೆ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂದರೆ ಇಲ್ಲಿವರೆಗೆ ಏನೂ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೆವು. ಇವತ್ತೆಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಿಗೆ ಮಾಡಿದ್ರಿ, ಬಸ್ ದರ ಹೆಚ್ಚಿಗೆ ಮಾಡಿದ್ರಿ, ಇವತ್ತು ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದು ಹೆಚ್ಚಿಗೆ ಮಾಡಿರಿ. ಆದರೆ ನಮ್ಮದು ಪಗಾರ ಇದ್ದಿದ್ರಾಗೆ ಜೂನ್ 1, 2, 3, 4 ಅಂತ ಮಾಡಿ 2,000 ಪಗಾರ ಕಮ್ಮಿ ಮಾಡ್ಯಾರ. ಇವ್ರಿಗೇನು ಮಾನವತೆ ಅದ ಇಲ್ಲ ಗೊತ್ತಿಲ್ಲ ನನಗೆ. ಯಾವಾಗಲೂ ಪ್ರತಿ ವರ್ಷವೂ ಕೂಡ ಯಾರ್ದು ಸ್ಯಾಲ್ರಿ ಮಿನಿಮಮ್ 1,500 ರೂಪಾಯಿ ಹೆಚ್ಚಾಗಬೇಕು, ಅಂಥದ್ದಾಗ 2,000 ರೂಪಾಯಿ ವೇತನ ಕಟ್ ಮಾಡ್ಯಾರಂದ್ರೆ ಇವ್ರಿಗೆ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಈ ಸರ್ಕಾರಕ್ಕಂತ. ಹಿಂದೆ ಇದ್ದ ಸಿದ್ದರಾಮಯ್ಯನ ಸರ್ಕಾರ ಹಿಂದೆ ಕೂಡ ಅವಾಗ ಭೀ ನಮಗೆಲ್ಲ ನೌಕರಿ ಕಳೆದು ನೇರ ನೇಮಕಾತಿ ಮಾಡಿ 5,000 ಮಂದಿ ನೌಕರಿ ಕಳಿಸಿ ಬೀದಿಗೆ ಹಾಕಿರು. ಈಗ ಬಂದಾರ, ಈಗ ನೀವು ದುಡಿಯೋದೇ ಬಿಟ್ಟು ಹೋಗ್ಬೇಕು. ಇವ್ರು ದುಡಿತಾರಂತ ಅವ್ರಿಗೆ ಗೊತ್ತದ, ಅಂದರೆ ಎಷ್ಟು ಕೊಟ್ಟರೂ ದುಡಿತಾರೆ. ಬಡವ್ರ ಹ್ಯಾಂಗಾರ ದುಡಿಸ್ಕೋಬೇಕಂತೇಳಿ ಇವತ್ತು ಅತ್ಯಂತ ಕಡಿಮೆ ವೇತನದಲ್ಲಿ ಮಾಡ್ಲತ್ತಾರೆ. ಮುಂದೇನೋ ನಾವು ನಮ್ಮದು ಭವಿಷ್ಯ ಚಲೋ ಆಗ್ಬೋದು ಅಂತ ಕೆಲವೊಂದು ಜನ ನಮ್ಮ ನೌಕರರು 300 ರೂಪಾಯಿ ಹಿಡಿದು ದುಡಿದಾರೆ. 300 ಹಿಡಿದು ದುಡಿದವರು ಅವರಿಗೆ ಇವತ್ತು ಕೆಲಸ ಬಿಟ್ಟು ಓಡಪ್ಲೆ ಈ ಸರ್ಕಾರ ದುಡಿಸ್ಕೊಳ್ಳೋಕೆ ಶುರು ಮಾಡೋದು. ಇಬ್ಬರು ಮುಸುಕುದಾರಿ ಕಳ್ಳರಿಂದ ದೇವರ ಹುಂಡಿಗೆ ಕನ್ನ ಹಾಕಿದ ಘಟನೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂದಗೋಳ ಗ್ರಾಮದಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂದಗೋಳ ಗ್ರಾಮದಲ್ಲಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಇಬ್ಬರು ಮುಸುಕುದಾರಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ಹುಂಡಿಯನ್ನು ಕದಿಮರು ಕದ್ದೊಯ್ದ ದೃಶ್ಯ ದೇವಸ್ಥಾನದಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕುರಿತು ರಟ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ಯುವ ಕೆಲಸ ಮಾಡಿದ್ದಾರೆ. ಅಂತವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಹಿಂದೂಗಳ ಸ್ವಾಭಿಮಾನವನ್ನ ಕೆದಕಿ ರಾಜ್ಯದಲ್ಲಿ ಮತ್ತೊಮ್ಮೆ ಗಲಭೆ ಎಬ್ಬಿಸುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಹರಿಹಾಯ್ದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಸ್ಲಿಮರಿಗೆ ಇಷ್ಟು ಧೈರ್ಯ ಬರಲು ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕಾರಣರಾಗಿದ್ದಾರೆ. ಅವರು ಮುಸ್ಲಿಮರನ್ನು ನಮ್ಮ ಸಹೋದರರು ಎಂದು ಹೇಳುತ್ತಿರುವ ಕಾರಣಕ್ಕೆ ಇಷ್ಟೆಲ್ಲ ನಡೆಯುತ್ತಿದೆ ಎಂದು ಯತ್ನಾಳ್ ಆರೋಪಿಸಿದರು. ಬಿಜೆಪಿಗೆ ಕರ್ನಾಟಕದಲ್ಲಿ ಸೋಲಾಗಲು ಕಾರಣ ಹಿಂದೂಗಳ ರಕ್ಷಣೆ ಮಾಡದೇ ಇರುವುದು. ಬಿಜೆಪಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಹಿಂದೂಗಳು ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾದ ಕೆಲಸ ಮಾಡಲಿಲ್ಲ. ಒಂದು ವೇಳೆ ಹಿಂದೂಗಳ ರಕ್ಷಣೆ ಮಾಡಿ ಕಾನೂನು ಸುವ್ಯವಸ್ಥೆ ಮಾಡಿದ್ದಲ್ಲಿ ಉತ್ತರ ಕರ್ನಾಟಕದ ವಾತಾವರಣ ರಾಜ್ಯದಲ್ಲಿ ಇರುತ್ತಿತ್ತು ಎಂದರು. ಬಿಜೆಪಿಯಲ್ಲಿ ನಮ್ಮ ತಪ್ಪುಗಳು ಬಹಳಷ್ಟಿವೆ. ಯಡಿಯೂರಪ್ಪ ಏನು ಮಾಡಲಿಲ್ಲ. ಶಿವಮೊಗ್ಗದಲ್ಲಿ ನಿಯಂತ್ರಣ ಮಾಡದೆ ಅವರು ರಾಜ್ಯದಲ್ಲಿ ಏನು ಮಾಡುತ್ತಾರೆ ಎಂದರು. ಕಾರವಾರದಾಗ ಗರ್ಭ ಧರಿಸಿದ ಹಸುವನ್ನ ಕೊಯ್ದಿದ್ದಾರೆ ಸರ್. ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಕಂಡ ಎಲ್ಲ ಪತ್ತೆಯಾಗಿದೆ. ಏನಾಗ್ತಿದೆ ಕರ್ನಾಟಕದೊಳಗೆ ನೋಡಿ, ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಮ್ಯಾಗ. ಈಗ ಅದೇ ಕೆಚ್ಚಲು ಕೊಯ್ದವನ ಬಗ್ಗೆ ಏನು ಕ್ರಮ ತಗೊಂಡ್ರು? ನಿನ್ನೆ ನೋಡ್ರಿ, ಅದು ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಹೊನ್ನಾವರ, ಅದೇ ಒಟ್ಟು ಹೊನ್ನಾವರ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷವಾಗಿ, ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡೋದು, ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು, ಮತ್ತೊಮ್ಮೆ ರಾಜ್ಯದಲ್ಲಿ ಗಲಭೆ ಎಬ್ಬಿಸುವಂಥದ್ದಕ್ಕೆ ಪ್ರಚೋದನೆ ಇವತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾಯಿದ್ದಾರೆ. ಅವ್ರಿಗೆ ಇಟ್ಟು ಯಾಕೆ ಧೈರ್ಯ ಬಂದಿದೆ? ಮುಸ್ಲಿಮರಿಗೆ
ಸಿದ್ದರಾಮಯ್ಯ ನಾನು ಹಿಂದದಾನೆ, ಡಿ ಕೆ ಶಿವಕುಮಾರ್ ಅಂತ ಮೈ ಬ್ರದರ್ಸ್, ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಮಾಡ್ಲಕತ್ತಾರೆ. ನಾಯಿಗೆ ಹೊಡೆದಂಗೆ ಹೊಡೆದು ನಮ್ಮ ಬೊಮ್ಮಾಯಿನೂ ಹಾಗೆ ಮಾಡಲಿಲ್ಲ. ನಮ್ಮ ಆರೋಗ್ಯ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಮಾಡಿದ್ರು ಕಠಿಣ ಕ್ರಮ ಏನು ಸುಡುಗಾಡು ತೊಗೊಲಿಲ್ಲ ಪುಣ್ಯಾತ್ಮ. ಕಡಿತನ ಒಮ್ಮೆ ಹೇಳ್ದ, ಏನಪ್ಪ ನೀ ಯಾವಾಗಾರ ಕಠಿಣ ಕ್ರಮ ತೊಗೋತಿ ಅಂದ್ರೆ ಏನು ಎತ್ನಾಡ್ರಿ, ಯಾರು ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟ. ಮತ್ತು ಅದಕ್ಕೆ ಕಿಸಿಲಾಕಾಗ್ಯಪ್ಪ ಬಿಟ್ಬಿಡು ಅಂದೆ ಆರೋಗ್ಯ ಜ್ಞಾನೇಂದ್ರ. ಇಂಥವ್ರು ಅದಾರ ಏನು ಮಾಡೋದು, ನಮ್ಮವರು ತಪ್ಪದವು. ಈ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೇ ಇರುವುದು, ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಲಾರ್ದಕ್ಕೆ ಕರ್ನಾಟಕದ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ. ಒಂದು ವೇಳೆ ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ, ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಮಾಡ್ಲಕತ್ತಾರಲ್ಲ, ಹಂಗೆ ಮಾಡಿದರೆ ನಾವು 140 ಸೀಟ್ ಬರ್ತಿದ್ವಿ. ನಮ್ಮ ತಪ್ಪುಗಳು ಭಾಳ ಅದಾವೆ. ಯಡಿಯೂರಪ್ಪನೂ ಏನೂ ಮಾಡಲಿಲ್ಲ. ಶಿವಮೊಗ್ಗದಾಗ ಓಪನ್ ಆಗಿ ಹತಾರೆಗಳು ಇದನ್ನು ತೊಗೊಂಡು ಹೊರಗೆ ಬರ್ತಾರೆ. ಔರಂಗಜೇಬನ ಫೋಟೋ ಹಾಕ್ತಾರೆ. ಶಿವಮೊಗ್ಗದಾಗೆ ಅವ್ರು ನೀಗಿಸಲಾರ್ದರು. ಇನ್ನು ಕರ್ನಾಟಕದಾಗ ಏನು ಮಾಡ್ತಾ ಇರ್ತೀರಿ, ಹಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿದಿಲ್ಲ, ಇಟ್ಟು ಹೆಜ್ಜೆ ಹೋಗಿ ತೆಗನಾಗ ಬೀಳಪ್ಪ ನಿನಗೆ ಆ ಮಗ ಬೇಡ ಅಂದಾನ. ದೊಡ್ಡ ಬಾಯಿ ಐತಿ ಹಿಂದೆ ತಾಸಬಡಿ. ನೀವೇ ಸರ್ವೆ ಮಾಡಿರಿ, ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ. ಸುಮ್ಮನೆ ಏನಾರು ಬೋಗಸ್ ಸರ್ವೆ ಮಾಡಿ ನಂಬರ್ 1 ವಿಜೇಂದ್ರ, ನಂಬರ್ 3 ಯತ್ನಾಳ್, ಯಾರೂ ಇಲ್ಲ ಅಂತ ನಂಬರ್ 2 ಅಂತ ಹೊಡ್ಕೋತ ಕೊಂಡಿರ್ತಿರಲ್ಲ. ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ. ನಮ್ಮ ಸರ್ವೆನೇ ಇದೆ. ಕರ್ನಾಟಕದಾಗ ನಂಬರ್ 1 ನಾವೇ ಇದ್ದೀವಿ, ಯಾರೂ ಇಲ್ಲ. ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಡ್ರು. ಮಾಧ್ಯಮದವರು ಹಳ್ಳಿ ಹೋಗಿ ವಿಜೇಂದ್ರನ ಹೊಗಳ್ತೀರಿ. ರಾಜಾಹುಲಿ ಅಖಾಡಕ್ಕೆ ಅರೆ ಬಾರೆ ವಾ, ಮಾಧ್ಯಮದಾಗ ಗುರ್ತೈತೆ ನಿಮ್ಮದು ಹಣೆ ಬರ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಚಿತ್ತಾಪುರ ತಾಲೂಕಿನ ಮಾಡಬಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಬ್ಬಾಳ ಗ್ರಾಮದ ಹೊಲವೊಂದರ ಪಕ್ಕದಲ್ಲಿ ಕೆನಾಲ್ಗೆ ಅಳವಡಿಸಿರುವ 5 HP ನೀರೆತ್ತುವ ಪಂಪ್ಸೆಟ್ ಮೋಟಾರ್ ಕಳ್ಳತನ ಮಾಡಿರುವ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಪ್ಪರ್ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣನವರ್, ಶಹಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ರವರ ಮಾರ್ಗದರ್ಶನದಲ್ಲಿ ಸಿಪಿಐ ಜಗದೇವಪ್ಪ ಪಾಳ, ಪಿಎಸ್ಐಗಳಾದ ಶೀಲಾದೇವಿ, ಚೇತನ್, ಸಿಬ್ಬಂದಿಗಳಾದ ಕಮಲಾಕರ್ ಮಳಗೊಂಡ್, ಅರುಣ್, ಕೃಷ್ಣ, ವೀರಶೆಟ್ಟಿ, ಸಂಗಣ್ಣ, ರಮೇಶ್, ಚಂದ್ರಶೇಖರ್, ಶಾಂತಮಲಪ್ಪ, ಪ್ರಶಾಂತ್ ಕುಮಾರ್ ಅವರನ್ನ ಒಳಗೊಂಡ ತಂಡವನ್ನು ರಚಿಸಿ ಸದರಿಯವರು ಜನವರಿ 19ರಂದು ಆರೋಪಿಗಳಾದ ಆನಂದ ಸೋಮಶೇಖರ್ ತಂತಡ್ಗಿ, ಹಳೆ ಹೆಬ್ಬಾಳ್, ಹನುಮಂತ್, ನಾಗಣ್ಣ ಮಾಂಗ್, ಹಳೆ ಹೆಬ್ಬಾಳ್ ಇವರುಗಳನ್ನ ಬಂಧಿಸಿ ಆರೋಪಿತರಿಂದ ಕಳ್ಳತನವಾದ 5 HP ನೀರೆತ್ತುವ ಮೋಟಾರು ವಶಪಡಿಸಿಕೊಂಡು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ. ತೆಲಂಗಾಣದಿಂದ ರಾಯಚೂರಿಗೆ ಅಕ್ರಮವಾಗಿ ಕಲಬೆರಕೆ ಸೇಂದಿ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ಅಬಕಾರಿ ಇಲಾಖೆ ಅಧಿಕಾರಿಗಳ ತಂಡ ರಾಯಚೂರು ರೈಲ್ವೆ ಸ್ಟೇಷನ್ನಲ್ಲಿ ದಾಳಿ ಮಾಡಿ ಸುಮಾರು 250 ಲೀಟರ್ ಸೇಂದಿ ವಶಪಡಿಸಿಕೊಂಡಿದ್ದಾರೆ. ಆರ್ಪಿಎಫ್ ಅಧಿಕಾರಿಗಳೊಂದಿಗೆ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳು ಬಾಟಲ್ಗಳಲ್ಲಿ ತುಂಬಿದ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ವಶಪಡಿಸಿಕೊಂಡು ಆರೋಪಿಯನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಲೋರೆಲ್ ಹೈಡ್ರೇಟ್ ವಿಷಪೂರಿತ ರಾಸಾಯನಿಕ ಮಿಶ್ರಣ ಮಾಡಿ ಕಲಬೆರಕೆ ಸೇಂದಿಯನ್ನು ಮಾರಾಟಕ್ಕೆ ತಯಾರಿಸಿ ತೆಲಂಗಾಣ ರಾಜ್ಯದ ಕೃಷ್ಣ ಗ್ರಾಮದ ರೈಲ್ವೆ ನಿಲ್ದಾಣ ಮೂಲಕ ಆಗಮಿಸಿ ರಾಯಚೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ. ಈ ವೇಳೆಯಲ್ಲಿ ಅಬಕಾರಿ ಉಪ ಆಯುಕ್ತರು, ಅಧೀಕ್ಷಕರು, ನಿರೀಕ್ಷಕರು, ಉಪನಿರೀಕ್ಷಕರು, ರಾಯಚೂರು ವಿಭಾಗ ಹಾಗೂ ವಲಯ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗಿಯಾಗಿದ್ದರು.
ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ವಿಜಯಪುರದಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಕೆಲಸಕ್ಕೆ ಬರೋದಿಲ್ಲ ಅಂದಿದ್ದಕ್ಕೆ ಕಾರ್ಮಿಕರಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಕೈಕಾಲು ಕಟ್ಟಿ ಹಾಕಿ ಮೇಲೆ ನಿಂತು ಪೈಪ್ನಿಂದ ಹಲ್ಲೆ ನಡೆಸಿ ಅಂಗಾಲು, ಬೆನ್ನು, ಸೊಂಟದ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. 3 ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಅಮಾನುಷ ಘಟನೆ ವಿಜಯಪುರ ಜಿಲ್ಲೆಯ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿ ಇಟ್ಟಿಗೆ ಭಟ್ಟಿಯಲ್ಲಿ ನಡೆದಿದೆ. ಇಟ್ಟಿಗೆ ಭಟ್ಟಿ ಮಾಲೀಕ ಖೇಮು ರಾಠೋಡ್ ಎಂಬಾತ ಸದಾಶಿವ ಮಾದರ್, ಸದಾಶಿವ ಬಬಲಾದಿ, ಉಮೇಶ್ ಎಂಬ 3 ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾನೆ. ಮುಂಗಡವಾಗಿ ಹಣ ಪಡೆದು ಕೆಲಸಕ್ಕೆ ಬರಲು ವಿಳಂಬ ಮಾಡಿದ್ದಕ್ಕೆ ಖೇಮು ರಾಠೋಡ್ ಪೈಪ್ಗಳಿಂದ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದವರಾದ 3 ಕಾರ್ಮಿಕರು ಹಬ್ಬಕ್ಕೆಂದು ಊರಿಗೆ ಹೋಗಿದ್ರು. ಊರಿಗೆ ಹೋಗಿ ವಾಪಸ್ ಬರಲು ವಿಳಂಬ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಕಾರ್ಮಿಕರು ಎಷ್ಟೇ ಬೇಡಿಕೊಂಡರೂ ಬಿಡದೆ ಹಲ್ಲೆ ಮಾಡಿದ್ದಾನೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದದ್ದು. ಇನ್ನು ಈ ಘಟನೆಯ ದೃಶ್ಯಾವಳಿಗಳನ್ನು ಸೆರೆ ಹಿಡಿದು ಅವುಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹರಿಬಿಟ್ಟಿದ್ದಾರೆ. ಸದ್ಯ 3ರನ್ನು ವಿಜಯಪುರ ಜಿಲ್ಲೆಯ ಸಮತಾ ಸೈನಿಕ ದಳದ ಶಾಸ್ತ್ರಿ ಹೊಸಮನಿ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಒಟ್ಟಿನಲ್ಲಿ ಉತ್ತರ ಭಾರತದಲ್ಲಿ ನಡೆಯುತ್ತಿದ್ದ ಅಮಾನವೀಯ ಘಟನೆ ವಿಜಯಪುರ ಜಿಲ್ಲೆಯಲ್ಲಿಯೂ ನಡೆದಿದೆ. ಪೊಲೀಸರು ತಕ್ಷಣವೇ ತಪ್ಪಿತಸ್ಥರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಪೊಲೀಸರು ಅದ್ಯಾವ ಕ್ರಮ ಕೈಗೊಳ್ತಾರೋ ಎನ್ನುವುದು ಕಾದು ನೋಡಬೇಕಿದೆ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ನಾವು ಚಿಕ್ಕಲಿಕ್ಕೆ ಅವ್ರಿ ಜಮಖಂಡಿ ತಾಲೂಕಿನವರು ಇಲ್ಲಿ ದುಡಿಯಾಕೆ ಬಂದಿದ್ದೀವಿ ಸ್ಟಾರ್ ಚೌಕಿಗೆ. ಕೇಮು ರಾಠೋಡ್ ಮಾಲಕರಿ ನಮ್ಗೆ ದುಡಿಯಾಕೆ ಹೋಗತಾನ, ನಮ್ಗೆ ರೊಕ್ಕ ಕೊಡ್ಲಿಕ್ಕಾಗನ. ನಾವು ರೊಕ್ಕ ಕೊಡ್ರಿ ಕೇಳಿಸಿಂದ ಗಿಡನ ಅಂತ ನಾವು ಒಬ್ಬರು ಅಲ್ಲಿ ಬಟ್ಟಿ ಮೇಲೆ ನಾವು ದುಡಿಯಾಕ್ರಿ ಕರೆಸತಾನ ನಾವು ಓಡಿ ಹೊರ ಕೇಳಿಸಿಂದ್ರಿ. ಕರೆಸಿಂದ ಸಿಕ್ಕಾಬಿಟ್ಟು ಹಲ್ಲೆ ಮಾಡ್ಯಾರ, ಕಾಯಿ ಕಟ್ಟಬಿಡದಾರ. ನಾನು ರಿವಾಲ್ವರ ತೋರಿಸೋದು ನಮ್ಮಂತೆ ಹೇಳಬೇಕು, ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಿಮ್ಮನ್ನು ಬಡ್ದಿಲ್ಲ ಅಂತ ಹೇಳ್ರಿ ಸಿಂದನವರು ಅನ್ನ ಖಾರ ಹೋಗೋದು ತಣ್ಣೀರಲ್ಲಿ ಸುರಿಕಿಸಿಂದ ಹಿಂಸೆ ಕೊಡಿಸಿಂದ ಭಾಳ ಕಟ್ಬಿಡ್ದಾರ ರೀ. ಇಂಥವ್ರಿಗೇನು ಇದು ಮಾಡ್ತಾರೆ. ಅವ್ರು ಒಂದು 7-8 ಮಂದಿ ಇದ್ದಾರೆ ರೀ. ಅವರು ಇದು ಒಂದು 2 ತಿಂಗಳು ಕೆಲಸ ಮಾಡಿವ್ರಿ ನಾವು. ಓರಿ ನಮಗೆ 50,000 ರೂಪಾಯಿ ಕೊಟ್ಟಿದ್ರಿ. ಅವು ಮುಟ್ಟಾಕೆ ಬಂದಿದ್ವಿ ರೀ. ಮುಟ್ಟಿಸಿಂದ ಹೊಳ ಮಾಡಿ ನಾವು ವಾಪಸ್ ಬಿಡಾಕ್ತೀವಿ. ವಾಪಸ್ ಬಿಡತ್ತಾನ ಅವರು ಮತ್ತೊಬ್ರು ಕರೀಚಿಸಿಂದ ಓಡಿ ಕರ ತಿಳಿಸಿಂದ ಈ ನಮ್ಮನೆ ಹಿಂಸೆ ಕೊಟ್ಟಾರೆ. ಭಾಳ ಕಟ್ಟ ನಮಗೆ. ಓರಿ ಪೇಮೆಂಟ್ ರೀ ಅವ್ರು 1000ಕ್ಕೆ ನಮಗೆ 600 ರೂಪಾಯಿ ಕೊಡ್ತಿದ್ರಿ. 1000 ರಿಟೇಕ್ ಮಾಡಿದ್ರೆ 600 ರೂಪಾಯಿ ಕೊಡ್ತಿದ್ರಿ. ಊರು 4 ಮಂದಿ ಇದ್ದೀವ್ರಿ ನಾವು. ಒಬ್ರು ಊರಿಗೆ ಇದ್ದಾರು ಸಂಕ್ರಮಣಕ್ಕೆ ತಿಳಿಸಿ ಊರಿಗೆ ಇದ್ದು ನಾವು ವಾಪಸ್ ಬರೋಣ ಈ ನಮ್ಮನೆ ಮಾಡ್ಯಾರ. ನಮ್ಮ ಕನ್ನ ಖಾರ ಪಾರ ಹೋಗೋದು ಇದನ್ನು ನಮ್ಮನ್ನು ಹೊಸಮನಿ ಶಾಸ್ತ್ರಿಯವ್ರು ಕರೆಸ್ಟೇಷನ್ ನಮ್ಮಲ್ಲಿ ಆಡಿ ನಿಂತ್ಕೊಂಡಿದ್ದಾರೆ. ಸರ್, ನಮ್ಮೂರ ಚಿಕ್ಕಲ್ಕೆರೆ ಜಮಖಂಡಿ ತಾಲೂಕು. ನಾವು ದುಡಿಯಾಕ 2 ತಿಂಗಳು ಅವ್ರ ತಲಿದ್ದೀವಿ ರೀ. ರಾತ್ರಿ ಒಬ್ಬ ಕರೆಸಿದ್ರಿ. ಕರ್ಸಂಟ್ಲೆ ನಮ್ಮನ್ನ ಕನ್ನ ಖಾರ ಹೋಗೋದ್ರಿ, ಕೈಕಾಲು ಕಟ್ಟಿ ಬಿಡ್ದ್ರಿ. ಮಾಲಕನ ಹೆಸರು ಖೇಮು ರಾಠೋಡ್ ರೀ. ಅವರು ಪೈಪ್ ತೊಗೊಂಡು ಬರೀ ನಮ್ಮನ್ನು ಸಾಯಿ ಹೊಡಿತನು, ಅದನ್ನು ಮಾಡ್ತನು, ಕನ್ನ ಖಾರ ಹೋಗಿದ್ದು ಎಲ್ಲ ಮಾಡ್ಯಾರ್ರಿ. ನಮ್ಮ 3 ಮಂದಿನ ಜೀವ ಅಟ್ಟ ಉಳಿಸ್ಯಾರ್ರಿ. ಶಾಸ್ತ್ರಿ ದೊಡ್ಡ ಮನೆ ಆತ ಅವ್ರು ನಮ್ಮನ್ನು ಬಿಡಿಸ್ಕೊಂಬಂದು ಅಡ್ಮಿಟ್ ಮಾಡ್ಯಾರ್ರಿ. ಅವರು ರಾತ್ರಿ ಓಡಿ ಹೊಂಟ್ರಿ, ರೇಪ್ ಮಾಡಿರಿ, ತುಡುಗಿನ ಕೇಸ್ ಹಾಕ್ತೀವಿ, ಅದನ್ನು ಹಾಕ್ತೀವಿ, ಅಂಜಿಕೆ ಹಾಕಿರಿ. 3 ಮಂದಿನ ಫೋನು ಮೇಡಮ್ ಅವ್ರ ಜೊತೆನೂ ಫೋನ್ಯಾಗ ಮಾತಾಡ್ಸಿ ರೀ. ಯಾವತ್ತೂ 10-20 ಮಂದಿ ಇರ್ತಿದ್ರಿ. ಪೈಪ್ ತೊಗೊಂಡ್ರಿ ನಮ್ಮ ಜೀವಕ್ಕೆ ಅಪಾಯ ಆದ್ರೆ ಏನತ್ತ ಲಾಸ್ಟ್ನಾಗ ಅವ್ರ ಶಾಸ್ತ್ರಿ ಹೊಸಮನಿ ಅವರು ಬಂದ ನಮ್ಮ ಅವ್ರ ಹೆಸರು ಗೊತ್ತಿಲ್ಲ ರೀ. ಮಾಲಕ್ ಕೊಟ್ಟು ಬಡಿ ಅನ್ನೋರು ಮಾಲಕನ ರೀ. ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ನಮಗೆ ಪರಿಚಯನೂ ಇಲ್ರಿ. ಭಾಳ ಪಡ್ತಾರೆ. ಪೈಪ್ಲೇ ಹೊಡೆದಾರಿ. ಕಾಲ, ಕೈ ರೀ, ಡುಬ್ರಿ, ಸೊಂಟ ಮತ್ತು ಕನ್ನ ಕಾರ್ಪುಡಿ ಹೋಗಿದ್ರಿ. ರಿವಾಲ್ವರ್ ತೋರಿಸಿದ್ರಿ. ನಿಮ್ಮನ್ನು ಕೊಂದ ಹೋಗಿತ್ತು, ನಮ್ಮಂತೆ ಮಾತಾಡಬೇಕು, ಅಲ್ಲಿ ಸ್ಟೇಷನ್ದಾಗ ಕೇಸ್ ಐತೆ ಅಂತ ಹಿಂಗೆಲ್ಲ ಅಂಜಿಕೆ ಹಾಕಿದ್ರಿ ರೀ. ಇದು ರೊಕ್ಕದ ದಶಿಂದ ರೀ. ಇಟ್ಟಂಗಿ ಮ್ಯಾಗ ರೊಕ್ಕ ಇಸ್ಕೊಂಡಿದ್ರು. ನಮ್ಮ ಮುಟ್ಟಕ್ಕೆ ಬಂದಿದ್ದು. ನಾವು ಸಂಕ್ರಮಣ ಜಾತ್ರೆಗೆ ಹೋಗಿದ್ದೀರಿ. ಮತ್ತು ವಾಪಸ್ ಬರುತ್ತಾಗೆ ಏನು ಮಾಡಿದ್ರಿ ರೀ, ರಾತ್ರಿ ಒಬ್ಬ ಕರ್ಸ್ಯಾನ್ರಿ. ಅಲ್ಲೇ ಬಾಜುಕ್ ನಾವು ಕರ್ಸಿ ಓಡಿ ಹೊಂಟಾರತ್. ಹಿಂಗೆ ಅಂಜಿಸಿ ಸಿಕ್ಕಂಗೆ ಬಡ್ದ ರೊಕ್ಕ ವಸೂಲಿ ಮಾಡ್ಬೇಕಂತ ಹಿಂಗೆ ಮಾಡಿ 3 ಮಂದಿಗೆ ಹೊಡೆದ. ಸದಾಶಿವ ಚಂದ್ರಪ್ಪ ಬೊಬಲಾದಿರಿ ಮತ್ತು ಉಮೇಶ್ ಮಾಳಪ್ಪ ಮಾದರ್ ರೀ. ನನ್ನ ಹೆಸರು ಸದಾಶಿವ ಬಸಪ್ಪ ಮಾದರ್. ಹೊಡೆದಾರ ಹೆಸರು ಗೊತ್ತಿಲ್ಲ ರೀ.
ಒಂದು 7-8 ಮಂದಿ ಇದ್ರಿ ಕಾಯಮ ಬಡ್ದಾರು ಮತ್ತು ಹಂಗೆ ಹಿಡಿಯೋನು ಮಾಡವ್ರಿ ಕನ್ನ ಕಾರಣ ಮತ್ತು ತಣ್ಣೀರು ಸುರಿವ್ರಿ ಹಿಂದೆ ಕೈ ಕಟ್ಟಿ ಕಾಲು ಕಟ್ಟಿ ತಣ್ಣೀರು ಸುರಿವ್ರಿ ನಮ್ಮ 3 ಮಂದಿಗೆ ಫೋನ್ ಕೊಡಂಟ್ಲಿ ಕರೆಕ್ಟ್ ಹೇಳ್ರಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ನಮ್ಮಂತೆ ಮಾತಾಡ್ಬೇಕು ನೀವು ಸ್ಟೇಷನ್ದಾಗ ಹಿಂಗೆ ಹೇಳವ್ರಿ ಬರೀ ಅಂಜಿಕೆ. ಮೂಡಾ ಕುರಿತು ಇಡಿಯವರು ಪತ್ರಿಕಾ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ವಿಧಾನಸೌಧದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮುಡಾ ಹಗರಣದ ಬಗ್ಗೆ ಇಂಡಿಯಾದವರು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ವ್ಯಕ್ತಪಡಿಸುತ್ತಾ, ಇಡಿಯವರ ಪತ್ರಿಕಾ ಪ್ರಕಟಣೆಗೂ ನನಗೂ ಸಂಬಂಧವಿಲ್ಲ. ಬಿಜೆಪಿಯವರು ಈ ಪತ್ರಿಕಾ ಪ್ರಕಟಣೆಯನ್ನು ಅನಗತ್ಯವಾಗಿ ಇಡಿಯವರನ್ನ ಮೂಲಕ ಬಿಡುಗಡೆ ಮಾಡಿಸಿದ್ದಾರೆ ಎಂದರು. ಮುಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ಪ್ರತಿಪಕ್ಷಗಳ ಆರೋಪ ಹಾಗೂ ರಾಜ್ಯದ ತೆರಿಗೆ ಹಣದಲ್ಲಿ ನಾಳಿನ ಸಮಾರಂಭ ನಡೆಸುತ್ತಿರುವ ಬಗ್ಗೆ ಆರೋಪಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಹಣ ದುರುಪಯೋಗ ಆಗಿರುವ ಪ್ರಶ್ನೆ ಇಲ್ಲ ಎಂದರು. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಮಿಕರ ಮೇಲೆ ನಡೆದ ಹಲ್ಲೆ ಬಗ್ಗೆ ಮಾತನಾಡಿದ ಸಿಎಂ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್, ತುಂಬಾ ಹೊಡೆದಿದ್ದಾರೆ, 3 ಜನಕ್ಕೆ ಹೊಡೆದಿದ್ದಾರೆ ಸರ್. ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್, ತುಂಬಾ ಕೆಟ್ಟದಾಗಿ. ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಪತ್ರಿಕಾ ಪ್ರಕಟಣೆ ಈ ಸಂದರ್ಭದಲ್ಲಿ ಬಂದಿರೋದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. ಇಡಿರವರ ಪತ್ರಿಕಾ ಪ್ರಕಟಣೆ ಇಡಿರವರು ಪ್ರೆಸ್ ರಿಲೀಸು ಇದುವರೆಗೂ ಮಾಡಿಲ್ಲ, ಈ ಟೈಮಲ್ಲೇ ಬೇಕು ಅಂತ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಸರ್. ಯಾರು ಮಾಡಿದ್ದಾರೆ? ಇಡಿ ಅವರು ಮೂಡಾ ಯಾರು ಮಾಡಿದ್ದಾರೆ? ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಇಲ್ಲ. ಗೊತ್ತಾಯ್ತಾ? ಹೇಳಪ್ಪ, ಇಲ್ಲಿ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಮಾಡ್ತಾ ಇದ್ದಾರೆ. 50-50 ಸೈಟ್ ತಗೊಂಡಿದ್ದಾರೆ, ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋದು. ಅವ್ರು ಯಾರು? ನನಗೂ ಅವ್ರಿಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅನಗತ್ಯವಾಗಿ BJPಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಅಲ್ಲ, ಇಡಿ ಅವ್ರ ಕೈಲಿ ರಿಲೀಸ್ ಮಾಡಿದ್ದಾರೆ. ಅದು ರಾಜಕೀಯ ಪ್ರೇರಿತವಾದದ್ದು. ಕಮಲಾಪುರ ಮತಕ್ಷೇತ್ರದ ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಬಸವರಾಜ ಮತ್ತಿಮೂಡವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಹಳೆ ಸಭಾಂಗಣದಲ್ಲಿ ಕಮಲಾಪುರ ಮತಕ್ಷೇತ್ರದ ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಬಸವರಾಜ ಮತ್ತಿಮೂಡ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅನುಷ್ಠಾನಾಧಿಕಾರಿಗಳು ಭಾಗಿಯಾಗಿದ್ದರು. ಡೆಮೊಲಿಷನ್ ಮಾಡಿರ್ತಾರ, ಅದು ಕ್ವಾಲಿಟಿ ಸರಿ ಇರುತ್ತೆ ಬೇಡ ಅಂತ ಹೇಳಿ ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಮಾರ್ಕೌಟ್ ಕೊಟ್ಟು ಬಂದಿರ್ತೀವಿ. ಕೊಟ್ಟು ಎಲ್ಲ ಹೇಳಿ ಸೊ ನೆಕ್ಸ್ಟ್ 34 ಅದು ಸೈಟ್ ಸಾಲ್ವ್ ಆಗಿದೆ. ಗಾರ್ಡನ್ ಅಷ್ಟೇ ನೀವು ಚಾಲು ಮಾಡಿಲ್ಲ, ಉಳಿದೆಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆನೇ ಕೊಟ್ಟಿದ್ದು ವರ್ಕ್ ಇದು. ಇದು ಉದ್ಯಾನವನಕ್ಕೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಿತ್ತು ಸರ್, ಎಲ್ಲಕ್ಕೂ ಮತ್ತೆ ಸ್ವಲ್ಪ ಪಬ್ಲಿಕ್ ಅಪೋಸ್ ಮಾಡ್ಯಾರೆ ಅಂತ ಹೇಳಿ ಬಂಧನ್ ಕೇರ ಕಾಂಡ ಆಮೇಲೆ ಅಂತಪ್ ನಾವು ಸರ್, ಆಮೇಲೆ ಇನ್ನೊಂದು ವಾಸನಾಯಕ ಅಂದರೆ ನಾಮನಾಯಕ ವಾಸನಾಯಕ ಮೂರು ವರ್ಕ್ ಎರಡಂತೂ ಕಾಂಟ್ರಾಕ್ಟ್ ಡಿಸ್ಟ್ರಿಕ್ಟಿಂದ ಪೆಂಡಿಂಗ್ ಹೋಗ್ತಾರೆ. ಅವ್ರಿಗೆ ಕ್ಲೋಸಿಂಗ್ ಪ್ರೆಸೆಂಟ್ ಮಾಡಿದ್ದೇವೆ ಸರ್, ಸಾಹೇಬ್ರಿಗೆ ಕ್ಲೋಸಿಂಗ್ ಮೆಜರ್ಮೆಂಟ್ ಮಾಡಿ ಕಳಿಸಿ ಆ್ಯಕ್ಷನ್ ತೊಗೊಳೋದು ಯಾವುದು ಬಂಧನ್ ಕೇರ ಮತ್ತು ಅಂತಪ್ ಆಮೇಲೆ ವಾಸನಾಯಕ ನಾವು ಮನವೊಲಿಸಿ ಸ್ಟಾರ್ಟ್ ಮಾಡಿಸಿದ್ವಿ ಸರ್. ಆಮೇಲೆ ನೀರನ್ನು ಹಾರಿಸಿದ್ದೆ ಸರ್. ಸರ್ ಈಗ ಸ್ಟಾರ್ಟ್ ಮಾಡಿಸಿದೆ ಸರ್, ಎಲ್ಲ ಅವರಿಗೆ ಕರ್ದು ಮಾಡಿ ಎಲ್ಲ ಕನ್ಕ್ಲೂಷನ್ ಮಾಡಿ ಒಂದು ಕ್ಲಿಯರ್ ಆಗಿಲ್ಲ, ಒಂದು ಎಲ್ಲ ರೋಡ್ ಎಲ್ಲ ಹೊಸ ರೋಡ್ ಮಾಡಿ ಎಲ್ಲ ಒಳಗೆ ಬಿಟ್ಟಾರ, ಆಮೇಲೆ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಅವರು ಒಂದುವರೆಗೂ ಮಾಡಿಲ್ಲ. ಹೊಸ ಹಂಗೆ ಗಮನಿಸಲಿಕ್ಕೆ ಒಂದೆರಡು ಅಂತಂದ್ರೆ 2 ಹೇಳ್ಬೋದು. ನಾನು ಎಲ್ಲ ಊರುಗಳಲ್ಲಿ ಅದೇ ಸಮಸ್ಯೆ ಇದೆ. ನಾನು ದಿನನಿತ್ಯ ಹೋಗ್ತಿಲ್ಲ, 2 ಅಲ್ಲಿ ಜೊತೆಗೆ ಕಟ್ಟಿಲ್ಲ ಎಲ್ಲ ಹಂಗೆ ಉಳಿದಿದ್ರು. ನೀವು ನಾಮನಾಯಕ ಕಾಂಡದಲ್ಲಿ ಏನು 3 ಪೆಂಡಿಂಗ್ ಉಳಿದ ನಾವು 2 ವರ್ಷಕ್ಕೆ ಏನು ಆಕ್ಷನ್ ತಗೊಂಡು ಅರ್ಜೆಂಟ್
ಆ್ಯಕ್ಷನ್ ತೊಗೊಳ್ತೀವಿ ಸರ್. ನಾವು ಕ್ಲೋಸಿಂಗ್ ಮೆಜರ್ಮೆಂಟ್ ಮಾಡಿ ಆ್ಯಕ್ಷನ್ ತೊಗೊಳ್ತಾರೆ ಬರ್ತಾರೆ. ಅವ್ರಿಗೇನು ಡಾಕ್ಟರಿಸ್ಟಿಕ್ ಕೆಲಸ ಏನು ಮಾಡ್ತಾರೆ ನೋಡ್ತೀವಿ ಸರ್. ವಾಸನಾಯಕ ತಮಗೆ ಇನ್ನೊಂದು ಮಾತ್ರದಾಗ ಎಲ್ಲ ಮುಗಿಸ್ತೀವಿ. ಏನೂ ಸಮಸ್ಯೆ ಆಗಬಾರ್ದು. ಮುಗಿಸ್ರಿ ಅವು ಏನು ಹೊಡೆದಿರ್ತೀವಿ ರೋಡ್ಗಳು ಮತ್ತು ಕಾಂಕ್ರೀಟ್ ಎಲ್ಲ ಕಂಪ್ಲೀಟ್ ಆಗಿ ಮತ್ತು CC ಮಾಡ್ಕೊಬೇಕಂತ ನೀವು ಎಷ್ಟು ಮುಂದಾಗಿತ್ತು ಯಾವ ಊರಾಗ ಮಾಡಿದ್ರಿ? ಎಲ್ಲ ಕಡೆ ಆಗೋ ಸರ್. ನಾವು ಫೈನಲ್ ಏನಾಗಿರೋದು ಸರ್ ಆ್ಯಕ್ಚುಲಿ ನಾವು ಮಾಡ್ತಾ ಇದ್ದೇವೆ ಸರ್. ಕೃಷಿ ಮಾಡ್ತಾ ಇದ್ದೇವೆ ಸರ್. ಈಗ ಫೈನಲಿ ನಮ್ಮದು ಕನ್ವರ್ಟೆಡ್ ಆಗಿದೆ ಸರ್. 2 ವರ್ಷ ಆದರೂ ಮುಗಿಸಿಲ್ಲ, 3 ವರ್ಷ ಆದರೂ ಮುಗಿಸಿಲ್ಲ. ಹೋದ ಅವಧಿನ ಪಟ್ಟಿ ಹೋಯ್ವು ಹೌದಿಲ್ಲ? ಎಷ್ಟೇ ಲೇಟ್ ಆದ್ರೂ ಕೂಡ ಎಷ್ಟು ಲೇಟ್ ಆಗಿ ಅಪ್ರೂವಲ್ ಆಗಿದ್ದಾವ? ನಾವು ಹೋದ ಅವಧಿನ MLA ಕೊಟ್ಟಿ ಹೋಯ್ವು, ಈಗಿನೂ ಅಲ್ಲ. ಈಗ 2 ವರ್ಷ ಐತಿ ಕಡೆ 2 ವರ್ಷ ಹಿಂದೆ ಕೊಟ್ಟಿವ ನಿಮಗೆ. ನೀವು ಯಾರು ಕಾಂಟ್ರಾಕ್ಟರ್ಗಳಿಗೆ ಕರೆಯಲ್ಲ, ನೀವು ಅವ್ರಿಗೆ ಟೈಟ್ ಮಾಡಂಗಿಲ್ಲ, ಎಲ್ಲ ನೋಟಿಸ್ ಕೊಡಲಿ ನೀನು ಸಾಲ್ವ್ ಆಗಲ್ಲ. ಎಷ್ಟು ದಿನ ಮುಗಿಸ್ತೀರಿ ಕಂಪ್ಲೀಟ್ ವರ್ಷ? 12 ಬಿಲ್ಡಿಂಗ್ ಕೊಟ್ಟಿನಿ, 12 ಬಿಲ್ಡಿಂಗ್ ಎಷ್ಟು ದಿನ ಮುಗಿಸ್ತೀರಿ? ಮಾಸ್ತರ ವರ್ಷ ಕಂಪ್ಲೀಟ್ ಲಾರಿ ಮತ್ತು ಕಾರು ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಕಾರಿನಲ್ಲಿದ್ದ 6 ಜನರ ಪೈಕಿ ಸ್ಥಳದಲ್ಲೇ 3 ಸಾವನ್ನಪ್ಪಿದ ದಾರುಣ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಗದಂಪುರ ಗ್ರಾಮದ ಬಳಿ ಸಂಭವಿಸಿದೆ. ಬೀದರ್ನಿಂದ ತೆಲಂಗಾಣಕ್ಕೆ ಹೋಗುತ್ತಿದ್ದ ಕಾರು ತೆಲಂಗಾಣದಿಂದ ಚಿಂಚೋಳಿ ಕಡೆಗೆ ಬರುತ್ತಿದ್ದ ಲಾರಿ ಮಧ್ಯೆ ಅಪಘಾತವಾಗಿದೆ. ಅವಿನಾಶ್, ಅಭಿಷೇಕ್ ಹಾಗೂ ಸಂಜೀವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಕೊಂಚವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. పంచనామా చేసినాక డిపార్ట్మెంట్ ఏం చేయలేరే ಇಂದು ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ಸಮ್ಮುಖದಲ್ಲಿ ಅನೇಕರು ವಿವಿಧ ಪಕ್ಷಗಳನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಇಂದು ಅನೇಕರು ವಿವಿಧ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಅಧ್ಯಕ್ಷರಾದ ಪ್ರವೀಣ್ ಜಾಧವ್, ರುದ್ರಪ್ಪ ಶಿವಮೂರ್ತಿ ಹಡ್ಪದ್, ಮಹಾಪ್ರಧಾನ ಕಾರ್ಯದರ್ಶಿ ಬಸವರಾಜ ಬಿರೆಬಿಟ್ಟಿ, ಹಿರಿಯ ಮುಖಂಡರಾದ ಶಾಮರಾವ್ ಸುರೇನ್, ಮಲ್ಲಿಕಾರ್ಜುನ ಸಂಗಾಣಿ, ಮಾಂತಪ್ಪ ಮದ್ರಿ, ಸುಭಾಷ್ ಖಾಬಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವಿಜಯಪುರದಲ್ಲಿ ಇಟ್ಟಿಗೆ ಭಟ್ಟಿಗೆಯಲ್ಲಿ 3 ಕಾರ್ಮಿಕರನ್ನು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಅಮಾನವೀಯವಾಗಿದೆ. ಮನುಷ್ಯತ್ವ ಇದ್ದವರು ಯಾರು ಈ ರೀತಿ ಮಾಡಲು ಸಾಧ್ಯವಿಲ್ಲ. ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ರಾಯಚೂರಿನಲ್ಲಿ ಇಂದು ಮಾತನಾಡಿದ ಅವರು, ವಿಜಯಪುರದ ಇಟ್ಟಿಗೆ ಭಟ್ಟಿ ಕಾರ್ಮಿಕರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಖಂಡನೀಯವಾಗಿದೆ. ಅದು ನಾಗರಿಕ ಸಮಾಜ ಬೆಚ್ಚಿ ಬೀಳಿಸುವಂತಹ ಕೃತ್ಯವಾಗಿದೆ. ಮಾಲೀಕರಿಗೆ ಕಾರ್ಮಿಕರ ಬಗ್ಗೆ ಕಾಳಜಿ ಇರಬೇಕು. ಮನುಷ್ಯತ್ವ ಇಲ್ಲದೆ ಇರುವವರು ಇಂತಹ ಕೃತ್ಯ ಎಸಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಲ್ಲಿ ಕಾಯ್ದೆ ಕಾನೂನುಗಳಿದ್ರೆ ಅಪರಾಧ ಚಟುವಟಿಕೆಗಳು ಕಡಿಮೆ ಆಗುತ್ತಿಲ್ಲ ಎಂದರು. ಜನರಿಗೆ ಕಾನೂನುಗಳ ಬಗ್ಗೆ ಅರಿವು ಇಲ್ಲ ಎಂದರ್ಥ. ಕಾನೂನುಗಳು ಬಿಗಿಗೊಳಿಸಿದ್ರೆ ಅಪರಾಧ ಚಟುವಟಿಕೆಗಳು ನಿಯಂತ್ರಣಕ್ಕೆ ಬರುತ್ತದೆ ಎನ್ನುವುದು ತಪ್ಪು. ಜನರಿಗೆ ಮಾನವೀಯತೆ ಇರಬೇಕು. ಜನರ ಮನಸ್ಥಿತಿ ಬದಲಾದ್ರೆ ಇಂತಹ ಕೃತ್ಯ ನಿಯಂತ್ರಣ ಸಾಧ್ಯ ಎಂದರು. ಇದು ಎಲ್ಲರೂ ತಲೆ ತಗ್ಸ್ಕೋಬೇಕು. ಯಾಕಂದ್ರೆ ಇನ್ಹ್ಯೂಮನ್ ಆಕ್ಟ್ ಇದು ಲೇಬರು, ಅದು ಪೊಲೀಸ್ ಕೇಸ್ ಅದೆಲ್ಲ ಸೆಕೆಂಡ್ರಿ. ಈ ತರ ಮನಸ್ಥಿತಿ ಇರತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದ್ದಾರೆ, ಅದು ಕರ್ನಾಟಕದಲ್ಲಿ ಆಗಿದೆ ಅಂತಂದ್ರೆ ನನಗೆ ವೈಯಕ್ತಿಕವಾಗಿ ತಲೆ ತಗ್ತಕ್ಕಂಥ ಕೆಲಸ ಇದು ಯಾರನ್ನೋ ಹಿಡ್ಕೊಂಡು ಆ ರೀತಿ ಹಿಗ್ಗಾಮುಗ್ಗ ಬಡ್ದಿರ್ತಕ್ಕಂಥದ್ದು ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ. ಇಲಾಖೆ ಬರೀ ನಮ್ಮ ಇಲಾಖೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿರ್ತಾರೆ. ಕಾನೂನಿನ ಕಠಿಣ ಕ್ರಮ ತಗೊಳ್ತೀವಿ. ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಈ ಸೊಲ್ಯೂಷನ್ ಅಲ್ಲ. ಈ ಮನಸ್ಥಿತಿ ಇದೆಯಲ್ಲ, ನೀವು ಈಗ ತಾನೇ ಕೇಳ್ತಾ ಇದ್ರಿ, ಇದು ಚೈಲ್ಡ್ ಲೇಬರ್ ಬಗ್ಗೆ, ಬಾಲ ಕಾರ್ಮಿಕರ ಪದ್ಧತಿ ಬಗ್ಗೆ ಕೇಳಿದ್ರಿ. ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ ವ್ಯವಸ್ಥೆ, ಈ ದೇಶದ ಮನಸ್ಥಿತಿನೇ ಇಂಪಾರ್ಟೆಂಟು. ಸೊ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ, ಬಾಲ ಪದ್ಧತಿ ಕೂಡ ಇದನ್ನು ನಿರ್ವಹಣೆ ಆಗ್ಬೇಕಂದ್ರೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭ ಹೇಳೋದ್ರ ಜೊತೆಗೆ ಇದೇನು ಮಾಡಿರ್ತಕ್ಕಂಥ ಈ ಕೃತ ಇದೆ, ಇದು ಒಂದೇನು ಆಕ್ಟ್ ಮಾಡಿದಾನೆ, ಇದು ಇನ್ಹ್ಯೂಮನ್ ಆಕ್ಟ್ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ. ಎಲ್ಲೋ ಒಂದ್ ಕಡೆ ಇಂಥ
ನಡೆದಂತ ಇನ್ಸಿಡೆಂಟ್ಗಳು ನೋಡಿದ್ರೆ ಬಿಹಾರನ್ನ ನೆನಪಿಸುವ ರೀತಿಯಲ್ಲಿ ಇದೆಯಲ್ಲ ಸರ್? ಖಂಡಿತವಾಗಿ ಕಾಣುತ್ತೆ. ಮೇಲ್ನೋಟದಲ್ಲಿ ನೀವು ಹೇಳಿರ್ತಕ್ಕಂಥ ನನ್ನ ಸಮರ್ಥನೆ ಇದೆ. ಅಲ್ಲ ಸರ್, ಈಗ ಕಾರ್ಮಿಕರ ರಕ್ಷಣೆ ಸಂಬಂಧಪಟ್ಟಂಗೆ ಮೆಸೇಜ್ ಕೊಡೋದಾದ್ರೆ ಅಲ್ರಿ, ಕಾರ್ಮಿಕ ಅಂತಲ್ರಿ ಇದು ನಾಳೆ ನಿಮ್ಮ ಮನೆಗೆ ನಾವು ನಿಮ್ಮನ್ನು ಹೊಡಿಬೋದು, ಇವು ನಮ್ಮನ್ನು ಹೊಡಿಬೋದು. ಇದು ಮೋರ್ ದನ್ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡ್ಬೇಕು. ಇಟ್ಸ್ ನಾಟ್ ಓನ್ಲಿ ಬಟ್ ಕಾರ್ಮಿಕನ ಪದ ತೆಗೆದು ಕೂಡ ಯಾರನ್ನ ಹೊಡಿಬೋದೇನ್ರ ಮನುಷ್ಯನಿಗೆ? ಹಿಂಗೆ ಕಾರ್ಮಿಕ ಅಂತ ತೆಗೆದ್ಬಿಟ್ರಿ ಓಲಿ ಎತ್ಲಾಗ ಕಾರ್ಮಿಕ ಪದ್ಧತಿ ತೆಗೆದ್ಬಿಡ. ಕಾರ್ಮಿಕರಂತ ಹೊರಡು ಬಿಟ್ಕೊಂಡು ಯಾರನ್ನ ಹೊಡಿಬೋದು ಮನುಷ್ಯನಿಗೆ? ಹಿಂಗೆ ಮನಸ್ಥಿತಿ ತಾನೇ ಇದು. ಈ ಮನಸ್ಥಿತಿ ಇರತಕ್ಕಂಥದನ್ನ ನಾವು ಅದನ್ನ ವಿರೋಧಿಸಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ.
ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.